ಇಡೀ ದೇಶಾದ್ಯಂತ ಒಂದರ ಹಿಂದೆ ಒಂದು ರಾಜ್ಯದಂತೆ SIR ನಡೀತಾ ಇದೆ. ಒಂದಷ್ಟು ಕಡೆ SIRನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವಿರೋಧಿಸುವಂತಹ ರಾಜ್ಯ ಸರ್ಕಾರಗಳನ್ನು ನಾವು ನೋಡಿದ್ದು. ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಧೋರಣೆನ ತೋರಿಸಿದಂತಹ ಮಮತಾ ಬ್ಯಾನರ್ಜಿಯನ್ನು ಜನರೇ ತೆಗೆದು ತಿಪ್ಪೆಗೆ ಹಾಕಿದ್ದನ್ನು ನಾವು ನೋಡಿದ್ವಿ. ಆದರೆ ಕರ್ನಾಟಕದಲ್ಲಿ ಒಂದು ರೀತಿ ಹೊಸ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಪ್ರತಿ 10 ವರ್ಷಕ್ಕೊಂದು ಸಾರಿ ನಾವು ಜನಗಣತಿಯನ್ನು ಮಾಡ್ತೀವಿ. 10 ವರ್ಷದಲ್ಲಿ ಎಷ್ಟು ಜನರ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಆ ಒಂದು ಜನಗಣತಿಯ ಮುಖಾಂತರವಾಗಿ ಅಂದಾಜು ಮಾಡ್ತೀವಿ. ನಿಖರವಾದ ಸಂಖ್ಯೆ ಸಿಗುತ್ತೆ. 2011ರ ನಂತರ 2021ಕ್ಕೆ ಜನಗಣತಿ ಆಗಬೇಕಿತ್ತು. ಆದರೆ ಕೋವಿಡ್ ಬಂತು. ಅದಾದ ನಂತರ ಜನಗಣತಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರಲ್ಲಿ 2 ವಿಧಾನವಿದ್ದಾವೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಹೇಳಿ ಪ್ರತಿ ವರ್ಷನೂ ಮಾಡ್ತಾರೆ. ಈ ಒಂದು ಡಿಫ್ರೆನ್ಷಿಯೇಟ್ ಮಾಡಿ ನೋಡಬೇಕು ನಾವು. SIRಗೂ SSRಗೂ ಏನು ವ್ಯತ್ಯಾಸ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸ್ಪೆಷಲ್ ಸಮ್ಮರಿ ರಿವಿಷನ್ನು ಪ್ರತಿ ವರ್ಷನೂ ನಡೆಯುತ್ತೆ. ಅದರಲ್ಲಿ ಜನ ವಾಲಂಟಿಯರ್ ಆಗಿ ಸ್ವಇಚ್ಛೆಯಿಂದ ಪಾರ್ಟಿಸಿಪೇಟ್ ಮಾಡ್ಬೋದೇ ಹೊರತು ಅದೇನು ಕಡ್ಡಾಯ ಇರಲ್ಲ. ಈ ಸ್ಪೆಷಲ್ ಸಮ್ಮರಿ ರಿವಿಷನ್ನಲ್ಲಿ ಹೊಸದಾಗಿ ಯಾರಾದ್ರೂ ಮತದಾರರ ಪಟ್ಟಿಗೆ ನೋಂದಣಿ ಮಾಡ್ಕೊಳ್ಬೇಕು, 18 ವರ್ಷ ಆಗಿದೆ, ಅವರು ವಾಲಂಟಿಯರ್ ಆಗಿ ಹೋಗಿ ನಮ್ಮ ಹೆಸರು ಸೇರಿಸಿ ಅಂತ ಬರ್ತಾರೆ. ಇನ್ನು ಕೆಲವರು ಅಡ್ರೆಸ್ ಚೇಂಜ್ ಆಗಿದೆ, ಅದನ್ನು ಮಾಡಿಫಿಕೇಶನ್ ಮಾಡಿ ಅಂತ ಬರ್ತಾರೆ. ಇನ್ನು ಕೆಲವರು ಡೆತ್ ಆಗಿದೆ, ಅದನ್ನು ಡಿಲೀಷನ್ ಮಾಡಿ ಅಂತ ಬರ್ತಾರೆ. ಇದು ಕಡ್ಡಾಯ ಅಲ್ಲ, ಇದು ಸ್ವಇಚ್ಛೆಯಿಂದ ಮಾಡುವಂಥದ್ದಾಗಿದೆ. ಆದರೆ ಕೇಂದ್ರ ಸರ್ಕಾರ ಜನಗಣತಿನೂ ಆಗಿಲ್ಲ, ಆದರೆ ಈ ಮತದಾರ ಪಟ್ಟಿಯನ್ನು ಸೂಕ್ತ ರೀತಿಯಲ್ಲಿ ಪರಿಷ್ಕರಣೆ ಮಾಡಬೇಕಾದ ಅಗತ್ಯತೆಯನ್ನು ಮನಗಂಡು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಪ್ರಾರಂಭವನ್ನು ಮಾಡಿದೆ. ಇದರ ವಿಶೇಷತೆ ಏನಂತಂದರೆ 2002ಕ್ಕಿಂತ ನಂತರ ಯಾರ್ಯಾರು ಮತದಾರ ಪಟ್ಟಿನಲ್ಲಿದ್ದಾರೆ ಅವರು 2025ರಲ್ಲಿ ಇದ್ರೂ ಕೂಡ ಅವರು 2002ರ ನಂತರ ಬಂದಿರುವಂಥವರು ಸೂಕ್ತ ದಾಖಲೆಗಳನ್ನು ಕೊಡಲೇಬೇಕು. ಇದರಲ್ಲಿ ಇದು ಸ್ವಇಚ್ಛೆ ಇಲ್ಲ, ಇದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಸ್ಪೆಷಲ್ ಸಮ್ಮರಿ ರಿವಿಷನಲ್ಲಿ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳೋದು, ಡಿಲೀಷನ್ನು ಅಥವಾ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಸ್ವಇಚ್ಛೆ ಆಗಿದ್ದರೆ ಇಲ್ಲಿ ಡೂಪ್ಲಿಕೇಶನ್ನ ತಡಿಬೇಕು. ಯಾಕಂದರೆ ಒಂದಕ್ಕಿಂತ ಹೆಚ್ಚು ಕಡೆ ಅವ್ರದ್ದು ಮತದಾರ ಪಟ್ಟಿಲಿ ಇರ್ತಾರೆ. ಆಮೇಲೆ ಯಾರು ತೀರ್ಕೊಂಡಿದ್ರೆ ಕಡ್ಡಾಯವಾಗಿ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟು ಅದನ್ನು ಡಿಲೀಷನ್ ಮಾಡಬೇಕು. ಇನ್ನು ಕೆಲವು ಕಡೆ ಈ ವಲಸೆ ಕಾರ್ಮಿಕರು ಇರ್ತಾರೆ, ಅವರು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಹಾಗಾಗಿ 4-6 ಕಡೆ ಅವರು ಮತದಾರರ ಪಟ್ಟಿಯಲ್ಲಿ ಇರ್ತಾರೆ. ಅದನ್ನೆಲ್ಲ ಗುರುತು ಮಾಡಿ ಅದನ್ನು ಡಿಲೀಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮಾಡಿದ್ದಾರೆ. ನಾವು ಇದನ್ನು ಮನೆಗೂ ಹೋಗಿ BLOಗಳು BLA 1 BLA 2 ಹೋಗಲೇಬೇಕಾಗಿರೋ ಕಾರಣ ಏನು ಅಂತಂದರೆ, ಡೋರ್ ನಂಬರಿನ ನೀವು ಪ್ರತಿ ಮನೆಗೂ ಹೋಗದೇ ಇದ್ದರೆ ಆ ಮನೆಯಲ್ಲಿ ಅವ್ರು ವಾಸ ಇದ್ದಾರೆ ಇಲ್ವಾ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? 2018ರಲ್ಲಿ ಇದೇ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೂಗಳ ಖಾಲಿ ಸೈಟು, ಆದರೆ ಅದರಲ್ಲಿ ಮುಸಲ್ಮಾನರ ಮತದಾರರು ವಾಸವಾಗ್ತಿದ್ರು. ಒಂದೊಂದು ಖಾಲಿ ಸೈಟಲ್ಲಿ 20 ಜನದೆಲ್ಲ ಹೆಸರು ಪಟ್ಟಿನಲ್ಲಿತ್ತು. ಈ ಥರ ಮೋಸ ಮಾಡುವಂಥದ್ದು, ಈ ಥರ ಡ್ಯೂಪ್ಲಿಕೇಶನ್ನು ಅಥವಾ 16 ಕಡೆ ತಮ್ಮ ಮತಗಳನ್ನು ಸೇರಿಸ್ಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥದ್ದು, ಇದನ್ನೆಲ್ಲ ತಡೆಯುವಂಥ ಉದ್ದೇಶವನ್ನು SIR ಇಟ್ಕೊಂಡಿದೆ. ಹಾಗಾಗಿ BLOಗಳು BLA 2 ಜೊತೆ ಪ್ರತಿ ಮನೆಗೂ ಕಡ್ಡಾಯವಾಗಿ ಹೋಗಬೇಕು. ಆದರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ನವರು ಭಾಳ ಸೀರಿಯಸ್ ಆಗಿ ತೊಗೊಂಡ್ರು. ನಾವು ನೋಡ್ರಿ, ಯಾವತ್ತೂ ಕಾಂಗ್ರೆಸ್ನವರು ಚುನಾವಣೆಗೆ ಬಂದು ಓಟಿಗೆ ಹಿಂದಿನ ದಿನ ಬಂದು ಕವರ್ ಕೊಡೋ ಅಂಥವ್ರು
SIRನ ಯಾಕಪ್ಪ ಇಷ್ಟು ಸೀರಿಯಸ್ ಆಗಿ ತೊಗೊಂಡ್ರು ಅಂತಂದರೆ, ಎಲ್ಲೆಲ್ಲಿ ಡೋರ್ ಸಂಖ್ಯೆನ ಹುಡ್ಕೊಂಡು ಹೋದರೆ ಅಲ್ಲಿ ವಾಸನೆ ಇರಲ್ಲ, ಆ ಮತಗಳು ಡಿಲೀಟ್ ಆಗುತ್ತೆ. ಹಾಗಾಗಿ ಇವತ್ತು ಮಸೀದಿ ಹತ್ರ ಎಲ್ಲ ಚೌಲ್ಟ್ರಿಗೆ ಕರೆಸಿ ಎನ್ರೋಲ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಅಲ್ಲೇ ತುಂಬಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನವರು ಅಕ್ರಮ ಎಸಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನೇ ನಮ್ಮ BJP ಮತ್ತು JDS ತಕರಾರು ತೆಗಿತಾ ಇರೋದು. SIRದು ಇಂಟೆನ್ಷನ್ನೇ ಪ್ರತಿ ಡೋರಿಗೆ ಹೋಗಬೇಕು, ಅಲ್ಲಿ ವಾಸ ಇದ್ದಾರೆ ಅಂತ ನೋಡಬೇಕು, ಅಲ್ಲಿ ಮರಣೋತ್ತರವಾದಂಥ ಏನು ಸರ್ಟಿಫಿಕೇಟ್ ಇದೆ ಅದನ್ನು ಕೊಟ್ಟು ಅದನ್ನು ಡಿಲೀಷನ್ ಮಾಡಬೇಕು, ಹೊಸದಾಗಿ ಆ್ಯಡ್ ಮಾಡೋದಿದ್ರು ಅಲ್ಲಿ ಕೊಡಬೇಕು, 2002 ನಂತರ ಬಂದಿರುವಂಥವ್ರು ದಾಖಲೆಗಳನ್ನು ಒದಗಿಸಬೇಕು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಡೋರ್ ಟು ಡೋರ್ ಹೋಗುವಂಥದ್ದು ಬಹಳ ಮುಖ್ಯವಾಗಿದೆ. ಆದರೆ ಈ ಥರ ಡೋರ್ ಟು ಡೋರ್ಗೆ BLOಗಳನ್ನ ಕಳಿಸೋದು ಬದಲು BLOಗಳನ್ನೇ ನೀವು ಚೌಲ್ಟ್ರಿಗೆ ಮಸೀದಿಗೆ ಕರೆಸಿ ಯಾಕೆ ಸಾರ್ ಮಾಡ್ತಿದ್ದಾರೆ? DK ಶಿವಕುಮಾರ್ ಅವರೇ, ಯಾಕೆ ನಿಮ್ಮ ಪಕ್ಷದವರು ಇಂಥ ಕೆಲಸಕ್ಕೆ ಇಳಿದಿದ್ದಾರೆ ದಯವಿಟ್ಟು ಹೇಳಿ. ನಾನು ನಮ್ಮ ಮೈಸೂರಿನ ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತೀನಿ, ಸರ್ ದಯವಿಟ್ಟು BLOಗಳನ್ನು ಮನೆ ಮನೆ ಕಳಿಸ್ಬೇಕು. ಜೂನ್ 30ರಿಂದ ಸ್ಟಾರ್ಟ್ ಆಗಿದೆ, ಇವತ್ತಿಗೆ 7ನೇ ದಿನ. 7ನೇ ದಿನ ಆದ್ರೂ ಕೂಡ 10-20% ಮನೆನೂ ಕೂಡ ರೀಚ್ ಆಗಿಲ್ಲ. ಎನ್ಯುಮರೇಷನ್ ಫಾರ್ಮನ್ನು ಕೊಡಬೇಕು, ಮನೆ ಬಾಗಿಲಿಗೆ ಹೋಗಿ ಕೊಡಬೇಕು, ಮನೆ ಯಜಮಾನನ ಹತ್ರನೇ ಸೈನ್ ಹಾಕ್ಸ್ಕೊಳ್ಬೇಕು. ಮರಣೋತ್ತರ ಏನು ನಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಆ ಸರ್ಟಿಫಿಕೇಟು ಕಡ್ಡಾಯ. ಡಿಲೀಷನ್ ಮಾಡಬೇಕು ಅಂದರೆ ನೀವು ಚೌಲ್ಟ್ರಿಲಿ ಕರೆಸಿದ್ರೆ, ಮಸೀದಿ ಕರೆದ್ರೆ ನೀವು ಅಲ್ಲಿ ವಾಸವಾಗಿದ್ದಾರ, ಡೋರ್ ನಂಬರ್ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ನೀವು ಅನಧಿಕೃತವಾಗಿ ಒಂದಷ್ಟನ್ನ ಸೇರಿಸ್ಕೊಳ್ಳೋಕೆ ಇದರಿಂದ ಅವಕಾಶ ಆಗಲ್ವಾ? ಹಾಗಾಗಿ ಡೋರ್ ಹತ್ರಕ್ಕೆ ನೀವು ಕಳಿಸ್ಲೇಬೇಕು. ಆಮೇಲೆ ನೀವು ಏನು ಮ್ಯಾಪಿಂಗ್ ಮಾಡಿದಿರಿ, ಮ್ಯಾಪಿಂಗ್ ಮಾಡಬೇಕಾದ್ರೆ ಸತ್ತೋಗಿರೋರನ್ನ ನೀವು ಪಟ್ಟಿಯಿಂದ ನೀವೇ ಕೈ ಬಿಡ್ಬೋದು. ಯಾಕೆಂದರೆ ಕಾರ್ಪೊರೇಷನಲ್ಲಿ ದಾಖಲೆ ಇರುತ್ತೆ, ಸ್ಮಶಾನದಲ್ಲಿ ನಿಮ್ಮದು ಅಲ್ಲೇ ಎಲ್ಲಿ ಏನು ಚಿತಾಗಾರಗಳು ಏನಿದ್ದಾವೆ ಎಲ್ಲಿ ಸುಡ್ತಾರೆ ಅಲ್ಲಿನೂ ನಿಮ್ಮ ದಾಖಲೆ ಇರುತ್ತೆ, ಕಬ್ರಿಸ್ತಾನದಲ್ಲಿ ದಾಖಲೆ ಇರುತ್ತೆ. ಅದನ್ನ ಯಾಕೆ ಸರ್ ತೊಗೊಂಡಿದ್ರಲ್ಲೂ ಕೂಡ ಮರ್ಚ್ ಮಾಡ್ತಾ ಇಲ್ಲ ನೀವು? ಇದನ್ನು ಮಾಡಬೇಕು ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೀನಿ. ಒಬ್ಬರು ಎಫಿಷಿಯೆಂಟ್ ಆಫೀಸರ್ ಇದ್ದೀರಿ. ಆದರೆ ಮೈಸೂರಿನಲ್ಲಿ ಮೊನ್ನೆ ಕೈಲಾಸಪುರಮಲ್ಲಿ ಹಾಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮಸೀದಿ ಕರೆಸಿ ಚೌಲ್ಟ್ರಿಗೆ ಕರೆಸಿ ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥ ಕೆಲಸ ಆಗ್ತಿದೆ. ಇದು ಕಾನೂನಿಗೆ ವಿರುದ್ಧವಾದದ್ದಂತೂ. SIRನ ಏನು ಗುರಿ ಉದ್ದೇಶ ಇದೆ ಅದನ್ನೇ ನಿಷ್ಫಲಗೊಳಿಸುವಂಥ ಪ್ರಯತ್ನ ಆಗಿದೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೀನಿ. ಹಾಗೆಯೇ BLOಗಳು ಯಾರಿದ್ದಾರೆ ಅವರಿಗೆ ಏನಾಗಿದೆ ಅಂತಂದರೆ, ಅವರು ಹೆಚ್ಚು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಅವ್ರು ಅದಕ್ಕೆ ಒಂದಷ್ಟು ಜನ ಒಂದೆಲ್ಲೋ ಚೌಲ್ಟ್ರಿನಲ್ಲೋ ಮಸೀದಿನಲ್ಲೋ ಕರೆದು ಕೊಡ್ತಾ ಇದ್ದಾರೆ ಅನ್ನೋದಾದರೆ, BLOಗಳಿಗೆ ಒಂದೊಂದು BLOಗಳಿಗೆ ಒಂದು ಕಡೆ ಒಂದೊಂದು ಬೂತಲ್ಲಿ 600 ಓಟ್ ಇರುತ್ತೆ, 800 ಓಟ್ ಇರುತ್ತೆ, ಕೆಲವು ಕಡೆ 1500 ಓಟ್ ಇದ್ದಾವೆ. ಕೆಲವರಿಗೆ 600 ಓಟ್ ಅಷ್ಟೇ BLOಗಳಿಗೆ ಸಿಗುತ್ತೆ, ಕೆಲವರಿಗೆ 1500 ಕೊಡುವ ಇದಿರುತ್ತೆ. ಅವ್ರು ಹೆಂಗೆ ಕೊಡೋಕ್ಕಾಗುತ್ತೆ ಎಲ್ಲ ಮನೆಗೆ ಹೋಗೋಕ್ಕೆ? ನಿಮ್ಮ ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ ERO ಇದ್ದಾರೆ, AERO ಇರ್ತಾರೆ, RI ಇರ್ತಾರೆ, ನಿಮ್ಮ AC ಇರ್ತಾರೆ. ಅವ್ರನ್ನೆಲ್ಲ ಏನು ಬರೀ ಸುಮ್ಮನೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು, ಆ ಕಡೆ ಈ ಕಡೆ ಓಡಾಡ್ಕೊಳಕ್ಕೆ ಬಿಟ್ಟಿದ್ದೀರಾ? BLOಗಳಿಗೆ ಅಸಿಸ್ಟ್ ಮಾಡಲಿಕ್ಕೆ ಇನ್ನೊಬ್ಬರನ್ನ ಕೊಡಿ ಸರ್. BLOಗಳು ಈಗ ಈ ತಿಂಗಳ 29ರವರೆಗೂ ಸತತವಾಗಿ 30 ದಿನ ಈ ಒಂದು ಕಸರತ್ತು ನಡೆಯುತ್ತೆ. ಆರೋಗ್ಯ ತಪ್ಪುವುದು, ಹೋಗ್ದಲ್ಲೇ ಇರ್ಲಿಕ್ಕೆ ಆಗ್ಬೋದು, ಬೇರೆ ಎಮರ್ಜೆನ್ಸಿ ಬರ್ಬೋದು. ಅವರಿಗೆ ನಾವು ಅಸಿಸ್ಟ್ ಮಾಡಲಿಕ್ಕೆ ನೀವು ಒಬ್ಬರನ್ನ ಕೊಡಿ ಸರ್. ಇವರು ಈ ಅಧಿಕಾರಿಗಳಿದಾರಲ್ಲ, ERO, AERO, RI, AC ಇವರೆಲ್ಲ ಇದಾರಲ್ಲ, ಇವ್ರನ್ನೂ ಈ ಕೆಲಸಕ್ಕೆ ತೊಡಗಿಸಿ ಅವ್ರಿಗೆ ಅಸಿಸ್ಟ್ ಮಾಡಿ. 600 ಜನ 700 ಜನ ಇರೋ ಒಂದು ಕಡೆ ಆದರೂ ಮಾಡ್ತಾರೆ ಕೆಲಸವನ್ನ. ಭಾಳ ಜನ BLOಗಳು ಯಾರಿದ್ದಾರೆ ರಿಟೈರ್ಮೆಂಟ್ನ ಹಂತದಲ್ಲಿದ್ದಾರೆ, ಅವ್ರನ್ನೆಲ್ಲ ಎಲ್ಲ ಕಡೆ ಓಡಾಡಿ ಅಂತ ಹೇಳೋಕ್ಕಾಗಲ್ಲ. ನೀವು ಅಂಥಲ್ಲಿ ಸೂಕ್ತವಾದ ರಿಪ್ಲೇಸ್ಮೆಂಟನ್ನು ಮಾಡಬೇಕಾಗುತ್ತೆ. ಎಲ್ಲಿ BLOಗಳು ಹೋಗೋಕ್ಕೆ ಆಗಿಲ್ಲ, ಇನ್ನೂ ಪ್ರಾರಂಭನೆ ಮಾಡಿಲ್ಲ, ಅಲ್ಲಿ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿ. ಯಾರಿಗೂ ಟಾರ್ಗೆಟ್ ರೀಚ್ ಆಗೋಕ್ಕಾಗ್ತಿಲ್ಲ ಅವರಿಗೆ ನೋಟಿಸ್ ಕೊಡುವಂಥದ್ದು ಮಾಡ್ತಿದ್ವಿ ಅಂತ ಹೇಳ್ತೀರಿ. ಹೋಗದೇ ಇದ್ದವ್ರನ್ನ ನೀವೇನೋ ಸಸ್ಪೆಂಡ್ ಮಾಡೋ ಕೆಲಸವನ್ನು ಮಾಡಿದ್ದೀರಾ? ಏನೋ ಆ್ಯಕ್ಷನ್ ಇನಿಷಿಯೇಟ್ ಆಗ್ತಿಲ್ಲ, ಬರೀ ಹೇಳಿಕೆಗಳು ಬರ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀನಿ, ಮೈಸೂರು ಜಿಲ್ಲೆನಲ್ಲಿ ನಾವು 2014ರಿಂದ ಸ್ವತಃ ನಾನು ನೋಡಿದ್ದೀನಿ, ನಮ್ಮ ಖಾಲಿ ಸೈಟ್ಗಳಲ್ಲೂ ಕೂಡ ಮುಸಲ್ಮಾನ ಓಟ್ಗಳು ಬಂದಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ದ ಉದ್ದೇಶವನ್ನು ನಿಷ್ಫಲಗೊಳಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು
ತನ್ನ ಆಡಳಿತ ಯಂತ್ರವನ್ನು ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಹೊರಟಿದೆ. ಇದಕ್ಕೆ BJP JDS ನಾವು ತಕರಾರು ಎತ್ತಿದ್ದೀವಿ. ನೀವು ಆ ಉದ್ದೇಶ ನಿಷ್ಫಲ ಆಗಬಾರ್ದು. ದಯವಿಟ್ಟು ಡೋರ್ ಟು ಡೋರ್ ಕಳಿಸೋ ಕೆಲಸ ಮಾಡಬೇಕು. ಕೆಲವೊಂದು ಬೂತ್ಗಳಿಗೆ BLOಗಳು ಹೋಗೇ ಇಲ್ಲ. ಅವರಿಗೆ ಆಲ್ರೆಡಿ 6-7 ದಿನ ಅವರಿಗೆ ವೇಸ್ಟ್ ಆಗೋಯ್ತು. ನೀವು 21ರೊಳಗಡೆ ಮುಗಿಸ್ಬೇಕು ಅಂತೇಳಿ ಹೇಳ್ತೀರಿ. 29ರೊಳಗಡೆ ಹೇಗೆ ಮುಗಿಸೋಕ್ಕಾಗುತ್ತೆ? 7 ದಿನ ಇಲ್ಲಿ ಹೊರಟೋಗಿ ಆಯ್ತಲ್ಲ. ಅದಕ್ಕೆ ನೀವು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಇನ್ಯಾರು ಹೋಗಿಲ್ಲ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡೋ ಕೆಲಸನೂ ಆಗಬೇಕು. ಆಮೇಲೆ ಸಂಪೂರ್ಣ ಒತ್ತಡವನ್ನು BLOಗಳ ಮೇಲೆ ಹಾಕೋದ್ರ ಬದಲು ಬೇರೆ ಅಧಿಕಾರಿಗಳನ್ನು ಕೂಡ ಅವ್ರ ಜೊತೆ ಅಸಿಸ್ಟ್ ಮಾಡೋ ಕೆಲಸನೂ ಆಗಬೇಕು ಅಂತೇಳಿ ಹೇಳಿ ನಾನು ಕೇಳ್ಕೊಳ್ತೀನಿ. ಒಂದೇ ಸಮುದಾಯ ಇರುವ ಕಡೆನೇ ಈ ಥರ ಪ್ರಾಬ್ಲಮ್ ಆಗ್ತಾ ಬಂತು. BLOಗಳು ಎಲ್ಲ ಕಡೆ ಒಂದು ಕಮ್ಯುನಿಟಿ ನೋಡಿ, ಎಲ್ಲಾದರೂ ಯಾವುದಾದ್ರೂ ಹಿಂದೂಗಳ ಕೇರಿ ಇರ್ಬೋದು, ಕಾಲೋನಿ ಇರ್ಬೋದು, ಅಥವಾ ಯಾವುದೇ ಬಡಾವಣೆಗಳಲ್ಲಿ ಇರ್ಬೋದು, ದೇವಸ್ಥಾನದ ಹತ್ರ ಕರೆಸಿ ಫಾರ್ಮ್ ಹಂಚ್ತಾರೆ, ಎನ್ಯುಮರೇಷನ್ ಫಾರ್ಮ್ ಹಂಚೋದನ್ನು ಕೇಳಿದಿರಾ? ಎಲ್ಲಾದ್ರೂ ಕೂಡ ಚೌಲ್ಟ್ರಿ ಮಾಡಿಬಿಟ್ಟು ಹಿಂದೂಗಳು ಡಾಮಿನೇಷನ್ ಇರೋ ಏರಿಯಾದಲ್ಲಿ ಈ ಥರ ಕೆಲಸ ನಡೀತಾ ಇರೋಂಥದ್ದು ನೀವು ನೋಡಿದಿರಾ? ಇಲ್ಲ. ಯಾಕೆ ಮುಸಲ್ಮಾನರ ಏರಿಯಾಗಳಲ್ಲಿ ರಾಮನಗರದಲ್ಲೇ ನಡೀತಾ ಇದೆ, ಮೈಸೂರಲ್ಲಿ ನರಸಿಂಹರಾಜದಲ್ಲಿ ಯಾಕೆ ನಡೀತಾ ಇದೆ, ಕೈಲಾಸಪುರಮದಲ್ಲಿ ಯಾಕೆ ನಡೀತಾ ಇದೆ? ಯಾಕೆ ಮುಸಲ್ಮಾನರೇ ಬರ್ತಾ ಇದ್ದಾರೆ? ದಯವಿಟ್ಟು ಹೇಳಿ. ಡೋರ್ ನಂಬರ್ ಎಲ್ಲಿದೆ ನಿಮ್ಮದು? ನೀವು ಮನೇಲಿರ್ಬೇಕು ತಾನೆ, ನೀವು ಡೋರ್ ನಂಬರ್ ತೋರಿಸ್ಬೇಕು ತಾನೆ. ನಿಮ್ಮ ಮನೆಯಲ್ಲಿ ಯಾರು ತೀರ್ಕೊಂಡಿದ್ರೆ ಅದ್ರದ್ದು ಅವ್ರನ್ನ ಡಿಲೀಷನ್ ಆಗಬೇಕಲ್ವ, ನೀವು ಮರಣೋತ್ತರ ಪತ್ರನ ಕೊಡಬೇಕಲ್ವಾ? ಅದನ್ನು ಕೊಡಿ. ನೀವು ಇವತ್ತು ಯಾರೊಬ್ಬ, ಇಲ್ಲೊಬ್ಬ ಅಬ್ದುಲ್ಲಾ ಇರ್ತಾನೆ, ಇನ್ನೊಬ್ಬ ಅಬ್ದುಲ್ ಖಾದರ್ ಅಂತ ಇರ್ತಾನೆ, ಎರಡು ಕಡೆ ಒಂದು ಹೆಸರು ಇರ್ತದೆ. ನೀವೇನಿಲ್ಲಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಲಿಲ್ಲ ಅಂದರೆ ಈ ರೀತಿ ಡೂಪ್ಲಿಕೇಶನ್ನ ನೀವು ಹೆಂಗೆ ತಡೆಯೋಕ್ಕಾಗುತ್ತೆ? ನೀವು ಸ್ಥಳಕ್ಕೆ ಹೋಗಲಿಲ್ಲ ಅಂದರೆ ಆತ 4 ಕಡೆ ಇದ್ದರೆ ಅವನು ಮೀನಾಬಾಗಲ್ಲಿ ಬಂದು ಚಾಮರಾಜಕ್ಕೂ ಓಟ್ ಹಾಕ್ತಾರೆ, ಅಲ್ಲಿ ಹೋಗ್ಬಿಟ್ಟು ಉದಯಗಿರಿಗೆ ಹೋಗಿ ನರಸಿಂಹರಾಜಕ್ಕೂ ಓಟ್ ಹಾಕ್ತಾರೆ, ಈ ಕಡೆ ಬಂದು ಕೃಷ್ಣರಾಜಕ್ಕೂ ಓಟ್ ಹಾಕ್ತಾನೆ. 3 ಕಡೆನೂ ಇದ್ದಾವೆ. ಹಾಗಾಗಿಯೇ ಇದನ್ನು ಡೋರ್ ಟು ಡೋರ್ ಹೋಗುವಂಥದ್ದು ಭಾಳ ಮುಖ್ಯ. ಈ ಕೆಲಸಕ್ಕೆ ಕೈ ಹಾಕಿರೋರು ಬರೀ ಮುಸಲ್ಮಾನ ಡಾಮಿನೇಷನ್ ಇರುವ ಜಾಗಗಳಲ್ಲಾಗಿರೋದ್ರಿಂದಲೇ ನಮ್ಮ ತಕರಾರು. ನಾವೇನು ಯಾವುದೇ ಜಾತಿ ಧರ್ಮದ ವಿರೋಧಿಗಳಂತಲ್ಲ. ನಿಮ್ಮಲ್ಲೇ ಯಾಕೆ ಹಿಂಗಾಗ್ತಾ ಇದೆ? ಮುಸಲ್ಮಾನರ ಬಾಹುಳ್ಯ ಇರುವಂಥ ಜಾಗಗಳಲ್ಲೇ ಮಸೀದಿಯಲ್ಲಿ ಮತ್ತು ಚೌಲ್ಟ್ರಿಗಳಲ್ಲಿ ಯಾಕಾಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀರಿ? ಡೋರ್ಗೆ ಹತ್ರ ಹೋಗಬೇಕಾಗಿರೋದು ಈ ಮನೆಯನ್ನು ನಾವು ಇದು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿಜಿಸ್ಟ್ರೇಷನ್ಗೆ ನಾವು ಈ ಮನೆಗೆ ಬಂದಿದ್ದೀವಿ ಅಂತ ಸ್ಟಿಕ್ಕರ್ ಅಂಟಿಸ್ಬೇಕಾದ ಕಡ್ಡಾಯ ತಾನೆ. ಕಡ್ಡಾಯ ಆದಮೇಲೆ ನೀವು ಮಸೀದಿನಲ್ಲಿ ಛತ್ರದಲ್ಲಿ ಕೂರಿಸ್ಕೊಂಡ್ರೆ ನೀವೆಲ್ಲಿ ಸ್ಟಿಕ್ಕರ್ ಅಂಟಿಸ್ತೀರಿ? ನೀವು BLOಗಳಿಗೆ ಕೆಲಸದ ಒತ್ತಡನೂ ಇದೆ. BLOಗಳು ಹೇಳಿ ಕೇಳಿ ಅಧಿಕಾರಿಗಳಾಗಿರ್ತಾರೆ. ಅವ್ರಿಗೆ ಏನಾಗುತ್ತೆ, ಈ ಸರ್ಕಾರ ನಡೀತಾ ಇರೋದ್ರಿಂದ ಅವ್ರ ಮೇಲೆ ಒತ್ತಡ ಇದೆ. ಹಾಗಾಗಿ ಅವ್ರು ಯಾರೇ ಕರೆದ್ರೂ ಕೂಡ, ಕಾಂಗ್ರೆಸ್ಸಿನ ಯಾರೊಬ್ಬ ಬ್ಲಾಕ್ ಅಧ್ಯಕ್ಷ ಕರೆದ್ರೂ, ಕಾಂಗ್ರೆಸ್ಸಿನ ಅವನ ಪುಡಾರಿ ಕರೆದ್ರೂ ಕೂಡ ಭಯಭೀತರಾಗಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೀವು ಅವರ ಕಾರ್ಯವಿಧಾನವನ್ನು ನಾವು ನೋಡಿದ್ದೀವಿ, ಅವರ ಆಡಳಿತ ಶೈಲಿಯನ್ನು ನಾವು ನೋಡಿದ್ದೀವಿ. ಅವರು ಒಂದು ರೀತಿ ಧಮಕಿ ಹಾಕೇ ಕೆಲಸ ಮಾಡಿಸೋವಂಥದ್ದಾಗಿರೋದ್ರಿಂದ ಈ ಅಧಿಕಾರಿಗಳು ಹೆದರುತ್ತಾರೆ. ಆ ಕಾರಣಕ್ಕೋಸ್ಕರನೇ ಮಸೀದಿಗೋ ಛತ್ರಕ್ಕೋ ಹೋಗಿ ಇವತ್ತು ಅಧಿಕಾರಿಗಳು ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ಹೊರಟಿದ್ದಾರೆ ಅಷ್ಟೇ. ಅಲ್ಲ, ನಾನು ಕೇಳ್ತೀನಿ, ಗೃಹ ಮಂತ್ರಿಗಳು ಸದಾಶಿವ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಕಲಬುರಗಿನಲ್ಲೂ ಇದ್ದಾರೆ. ಈಗ ಅವ್ರ ಮನೆಯಲ್ಲಿ ಸದಾಶಿವ ನಗರದ ಉಳಿಸ್ಕೊಳ್ತೀರಾ ಅಥವಾ ನೀವು ಕಲಬುರಗಿದು ಉಳಿಸ್ಕೊಳ್ತೀರಾ ಅಂತ BLO ನಿಮ್ಮ ಮನೆ ಬಂದ್ರೆ ತಾನೇ ಗೊತ್ತಾಗೋದು. ಆಗ ಮಾತ್ರ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗುತ್ತಾನೆ. ಹಾಗೆಯೇ ಇಲ್ಲೂ ಕೂಡ ಬಹಳಷ್ಟು ಜಾಗಗಳಲ್ಲಿ ಈ ಥರದ ಇದು ಒಂದು ಪರಿಸ್ಥಿತಿ ಇದೆ. ಮಲ್ಟಿಪಲ್ ಲೊಕೇಶನಲ್ಲಿ ಅವ್ರದ್ದು ವೋಟರ್ ಐಡಿನ ಇಟ್ಕೊಂಡಿದ್ದಾರೆ. ಈ ಡ್ಯೂಪ್ಲಿಕೇಶನ್ ಹೊಡಿಬೇಕು ಅನ್ನೋದೇ ಈ SIRನ ಉದ್ದೇಶ ಆಗಿದೆ. ಅದನ್ನು ಗೃಹ ಸಚಿವರು ಅವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ, ಬಹುಶಃ ಅವರ ವಿದ್ಯಾರ್ಹತೆಗೆ ಮೀರಿದಂತಹ ತಿಳುವಳಿಕೆ ಇದಾಗಿದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಾದರೆ ನಿಮಗೆ ಡೋರ್ ನಂಬರ್ ಯಾಕೆ ಕೊಡಬೇಕಾಗಾದ್ರೆ? ಮನೆ ಬಾಗಿಲಿಗೆ ಹೋಗಬೇಕಾದ ಅಗತ್ಯತೆ ಏನಿದೆ? ಮರಣೋತ್ತರ ಪತ್ರನ ಕೊಡಬೇಕಾಗಿರುವಂಥದ್ದನ್ನ ಕಡ್ಡಾಯ ಯಾಕೆ ಮಾಡಿದ್ದಾರೆ? ಹಾಗಾದರೆ ಸರ್ಕಾರಿ ವ್ಯವಸ್ಥೆ ಹಾಕಬೇಕಾಗಾದ್ರೆ ಈಗ ಯಾರ್ದು ಈಗ ಹೊಸದಾಗಿ ಯಾರು ಎನ್ರೋಲ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದರೆ ನಾನು ಹೋಗಿ ಛತ್ರಕ್ಕೆ ಹೋಗ್ಬಿಟ್ಟು ನಾನು ಎನ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಛತ್ರದ ಹತ್ರ ನಿಂತ್ಕೊಳ್ಳೋಕ್ಕಾಗುತ್ತೆ ಇದು? ಹಾಗಾದರೆ ನೀವು ಕೂಡ ಇಲ್ಲಿ ಬೂತಿಗೆ ಬಂದು ಓಟ್ ಹಾಕೋಕ್ಕೆ ಬೂತ್ ಹತ್ರ ಕರೆಸ್ತೀರಲ್ಲ, ನೀವು ಬೂತ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟಿದ್ರೆ ಮುಗಿದು ಹೋಗ್ತಲ್ಲ. ಸುಮ್ಮನೆ ಅವರೇನು ಕಾಂಗ್ರೆಸ್ಸಿಗೆ ಈ ಡ್ಯೂಪ್ಲಿಕೇಶನ್ನು ಮಲ್ಟಿಪಲ್ ಲೊಕೇಶನಲ್ಲಿ ಓಡಿಸಿರೋವಂಥದ್ದು ಇದು ಮುಸಲ್ಮಾನರದೇ ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು.
ಅದು ಹೋಯ್ತು ಅಂತಂದರೆ 2078 ಎಲೆಕ್ಷನಲ್ಲಿ ಅವರಿಗೆ ದೊಡ್ಡ ಆಘಾತ ಕಾದಿದೆ ಅಂತ ಅವ್ರಿಗೆ ಅನಿಸಿದೆ. ಇಲ್ಲಾಂದ್ರೆ ಈ ಕಾಂಗ್ರೆಸ್ನವ್ರು ಯಾವತ್ತಾರು ಸಂಘಟನಾತ್ಮಕ ಚಟುವಟಿಕೆ ಮಾಡಿರೋದು ನೀವು ನೋಡಿದ್ದೀರಾ? SIR ಬಗ್ಗೆ ಇವತ್ತು ಸಭೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಕಾಂಗ್ರೆಸ್ನವರು ಉದ್ದೇಶ ಏನು ಅಂತಂದರೆ ಈ ಡ್ಯೂಪ್ಲಿಕೇಶನ್ಗಳನ್ನ ಹಾಗೆ ಉಳಿಸ್ಕೊಳ್ಬೇಕು, ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು, ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ಓಟ್ ಹಾಕಬೇಕು, ಅದು ಅವ್ರ ಉದ್ದೇಶವಾಗಿದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಸತ್ತಿದ್ದಾರೆ ಕಾರ್ಪೊರೇಷನಲ್ಲಿ ನಿಮ್ಮ ಹತ್ರ ಅದರ ಅಂಕಿಅಂಶ ಇರುತ್ತದೆ, ಡೇಟಾ ಇದೆ. ಮುಸಲ್ಮಾನರು ಅಲ್ಲಿ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಅವರೇನು ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋಂಥದ್ದು ಭಾಳ ಕಮ್ಮಿ. ಕಬರಿಸ್ತಾನದಲ್ಲಿ ಅದಕ್ಕೆ ಆದಂಥ ದಾಖಲೆನ ನೀವು ಇಟ್ಕೊಂಡಿರ್ತೀರಿ. ಪ್ರತಿಯೊಂದೂ ಕೂಡ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿದೆ, ಕಾರ್ಪೊರೇಷನ್ ಸುಪರ್ದಿನಲ್ಲಿದೆ. ದಯವಿಟ್ಟು ಯಾರ್ಯಾರು ಡೆತ್ ಆಗಿದ್ದಾರೆ ಅವ್ರನ್ನ ತೊಗೊಂಬಂದು ಮ್ಯಾಪಿಂಗಲ್ಲಿ ಆ ಡೆತ್ ಆಗಿರೋನು ನೀವೇ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡೋ ಕೆಲಸನೂ ಮಾಡಬೇಕು ಸರ್. ಮೈಸೂರು ಅಂತ ಊರಲ್ಲಿ ಪ್ರಾಬ್ಲಮ್ ಆಗ್ತದೆ, ಅವ್ರು ಬೇರೆ ಊರಿಂದ ಬಂದಿರ್ತಾರೆ, ಆ ಊರಲ್ಲಿ ಓಟ್ ಉಳಿಸ್ಕೊತಾರೆ, ಇಲ್ಲಿನೂ ಕೂಡ ಈ ಥರ ಡೂಪ್ಲಿಕೇಶನ್ ಇದೆ. ನಾನು ಮೈಸೂರಿನ ಸಮಸ್ತ ನಿವಾಸಿಗಳಿಗೂ ಕೂಡ ಕೇಳ್ಕೊಳ್ತೀನಿ, ನಿಮ್ಮಲ್ಲಿ ಭಾಳ ಜನ ಚಾಮರಾಜನಗರದಿಂದ ಬಂದು ಜಿಲ್ಲೆಯಿಂದ ಬಂದು ಇಲ್ಲಿ ವಾಸ ಇದ್ದೀರಿ, ಮಂಡ್ಯ ಜಿಲ್ಲೆಯವರು ವಾಸ ಇದ್ದೀರಿ, ಹಾಸನ್ನವರು ವಾಸ ಇದ್ದೀರಿ, ಬೇರೆ ಬೇರೆ ರಾಮನಗರ ಅವರು ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ವಾಸ ಇದ್ದೀರಿ. ನೀವು ಒಂದೇ ಕಡೆ ನಿಮ್ಮನ್ನು ಓಟ್ ಉಳಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ದೊಡ್ಡ ಸಂಖ್ಯೆಯ ವೋಟರ್ಸ್ ಇರೋವಂಥವ್ರು ನೀವು KR ಪೇಟೆಯವರಾಗಿದ್ದೀರಿ, ನಾಗಮಂಗಲದವ್ರು ಇದ್ದೀರಿ, ನೀವು ಮಂಡ್ಯದವ್ರು ಇದ್ದೀರಿ, ಹಾಸನವ್ರು ಇದ್ದೀರಿ, ನೀವು ಬೇರೆ ಬೇರೆ ಕಡೆ ತುಮಕೂರಿಂದ ಬಂದಿರೋರು ಇದ್ದೀರಿ, ರಾಮನಗರದಿಂದ ಬಂದಿರೋರು ಇದ್ದೀರಿ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ಇಲ್ಲೇ ವಾಸ ಮಾಡ್ತೀರಿ, ಇಲ್ಲೇ ನಿಮ್ಮ ಮಕ್ಕಳನ್ನು ಓದಿಸ್ತೀರಿ, ಇಲ್ಲೇ ದುಡಿತೀರಿ, ಓಟು ಊರಲ್ಲೂ ಇದೆ ಇಲ್ಲೂ ಇದೆ. ದಯವಿಟ್ಟು ನೀವು ಇಲ್ಲಿಯವ್ರ ತಾನೇ ಮೈಸೂರಿಗರಾಗಬೇಕು ಅಂತಂದರೆ ಮೈಸೂರಲ್ಲೇ ನಿಮ್ಮ ಓಟನ್ನು ಉಳಿಸ್ಕೊಳ್ಳಿ. ಮೈಸೂರಲ್ಲೇ ವಾಸ ಇದ್ದು ಮೈಸೂರಲ್ಲೇ ನೀವು ಬದುಕನ್ನು ನಡೆಸ್ತಾ ಮೈಸೂರಲ್ಲೇ ಮಕ್ಕಳನ್ನು ಓದಿಸ್ತಾ ಊರು ಓಟ್ ಉಳಿಸ್ಕೊಳ್ತೀನಿ ಅಂದರೆ ನೀವು ಇಲ್ಲಿವರೆಗೆ ಹೊರಗಿನವ್ರು ಆಗಬೇಕಾಗುತ್ತೆ. ವಿಶೇಷವಾಗಿ ನಾನು ಚಾಮರಾಜ ಕ್ಷೇತ್ರದ ಮತದಾರರಿಗೆ ಹೇಳ್ತೀನಿ, KR ಪೇಟೆಯವರಿಗೆ, ನಾಗಮಂಗಲದವರಿಗೆ, ಮಂಡ್ಯದವರಿಗೆ, ನಿಮಗೆ ನಿಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ, ದಯವಿಟ್ಟು ಓಟನ್ನು ಚಾಮರಾಜದಲ್ಲೇ ಉಳಿಸ್ಕೊಳ್ಳಿ. ಇಲ್ಲಾಂದರೆ ನೀವು ಇಲ್ಲೇ ವಾಸ ಮಾಡ್ತಿದ್ರು ಹೊರಗಿನವರಾಗಿ ಬದುಕಬೇಕಾಗುತ್ತೆ. ಊರಲ್ಲಿ ನಿಮ್ಮದು ತೋಟ ಗದ್ದೆ ಮನೆ ಇತ್ತು ಅಂದರೆ ಅದಿರಲಿ, ಆದರೆ ಈ ಊರು ನಿಮಗೆ ಬದುಕನ್ನು ಕೊಟ್ಟಿದೆ, ಈ ಊರಿನಲ್ಲಿ ನೆಲೆಸಿದಿರಿ, ಓಟನ್ನು ಇಲ್ಲೇ ಉಳಿಸ್ಕೊಳ್ಳಿ. ಹಾಗೆ ಚಾಮರಾಜನಗರದವರು ಕೂಡ ಯಾರಿದ್ದೀರಿ ಮೈಸೂರಲ್ಲೇ ಓಟನ್ನು ಉಳಿಸ್ಕೊಳ್ಳಿ ಅಂತ ನಿಮ್ಮನ್ನು ಕೂಡ ಕೇಳ್ಕೊಳ್ತೀನಿ. ಎಲ್ಲ ಕ್ಷೇತ್ರ ವಿಚಾರದಲ್ಲಿ ನಿನ್ನೆ ಯದುವೀರವ್ರು ಮಾತಾಡಿದ್ರು, ಬಟ್ ಅದಕ್ಕೆ ದೊಡ್ಡ ಮಟ್ಟದ ಸೂಚನೆ ಅಲ್ಪಸಂಖ್ಯಾತ ವ್ಯಕ್ತಪಡಿಸ್ತಾರೆ. ಈಗ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಮಹಾರಾಜರು ಮಸೀದಿಯಲ್ಲಿ ಛತ್ರಗಳಲ್ಲಿ ದಂಡು ದಂಡಾಗಿ ಮುಸಲ್ಮಾನರನ್ನ ಕರ್ಕೊಂಡು ಬಂದು ಅಲ್ಲೇ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾ ಇರೋದ್ರ ಬಗ್ಗೆ, ಕಾನೂನು ಬಾಹಿರವಾಗಿ ಈ ರೀತಿ ಪ್ರಕ್ರಿಯೆ ನಡೆಸ್ತಾ ಇರೋ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಾವೇನು ಓಟ್ ಹಾಕಿಲ್ವಾ ಅಂತ ಹೇಳಿ ನರಸಿಂಹರಾಜದಲ್ಲಿ ಕೆಲವರು ಯಾರು ನಮ್ಮ ಕೆಲವು ಕಾರ್ಪೊರೇಟರ್ಸ್ಗಳು ಮುಸಲ್ಮಾನ ನಾಯಕರುಗಳು ಏನು ಭಾಳ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ 2024ರಲ್ಲಿ, ನಿಮ್ಮ ಯಾವ ಬೂತಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥ ಯಾವ ಬೂತಲ್ಲಿ ಮಹಾರಾಜರಿಗೆ 100 ಓಟ್ ಕೊಟ್ಟಿದ್ರಿ ಹೇಳ್ರಪ್ಪ? 100 ಓಟು ಮೆಜಾರಿಟಿ ಬಿಟ್ಬಿಡಿ, ಲೀಡ್ ಕೊಡೋದು ಬಿಡಿ, ಯಾವ್ದಾದ್ರು ಓಟ್ ಕೊಟ್ಟಿದ್ದೀರಾ? ಆಯಿತು. 2024ರಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಮಹಾರಾಜರಿಗೆ ಬಂದಿರೋ ಮೈನಸ್ ಓಟ್ ಎಷ್ಟು ಹೇಳಿ? ಕಾಂಗ್ರೆಸ್ಸಿಗೆ 1.5 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದೀರಿ, ಮಹಾರಾಜರಿಗೆ ಎಷ್ಟು ಓಟ್ ಕೊಟ್ಟಿದ್ದೀರಿ? 75,500 ಮೈನಸ್. ಮತ್ತು ನಾವು ಓಟ್ ಹಾಕಿದ್ದೀವಿ, ಹಂಗಾರೆ ನಿಮ್ಮ ಓಟ್ ಎಲ್ಲಿಗೆ ಹೋಯ್ತು? ನಿಮ್ಮ ಓಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿದೆ. ಇನ್ನೂ ಇವತ್ತು ಡ್ಯೂಪ್ಲಿಕೇಶನ್ ಮಾಡಿ ಮಲ್ಟಿಪಲ್ ಲೊಕೇಶನಲ್ಲಿ ನೀವು ಓಟ್ ಹಾಕ್ತಾ ಇದ್ದೀರಿ. ಹಾಗಾಗಿ ಇದು ಫಿಲ್ಟರ್ ಮಾಡಬೇಕು. ಆ ದೃಷ್ಟಿಯಿಂದ ಡೋರ್ ಟು ಡೋರ್ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತ ಮಹಾರಾಜರು ಹೇಳಿದ್ದಾರೆ. ಅದು ಬಿಟ್ಟು ನಾವು ಓಟ್ ಹಾಕಿದ್ರಿ, ನಿಮ್ಮ ಓಟ್ ಹಂಗಾದ್ರೆ ಎಲ್ಲಿಗೆ ಹೋಯ್ತು ರೀ? ನೀವು ಓಟ್ ಹಾಕಿದ್ದು BJP ಗುರುತಿಗಾಗಿದ್ರೆ ಕಾಂಗ್ರೆಸ್ನ ಅಕೌಂಟಿಗೆ ಹೆಂಗೆ ಹೋಯ್ತು? ಸುಮ್ಮನೆ ಬಂದು ಈ ರೀತಿ ತುಚ್ಛವಾಗಿ ಮಾತಾಡೋದನ್ನು ಬಿಡಿ. ನೀವು ಓಟೇ ಹಾಕಿದಲ್ಲೇ ಓಟ್ ಹಾಕಿದ್ದೀವಿ ಅಂತ ಹೇಳೋಂಥ ಈ ಸುಳ್ಳು ಹೇಳೋದನ್ನು ಬಿಡಿ. ನಿಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ
ಮುಸಲ್ಮಾನರು ಮೆಜಾರಿಟಿ ಇರುವಂಥ ಯಾವ ಬೂತಲ್ಲಿ ನಮ್ಮ ಸಂಸದರಿಗೆ ನೀವು ಲೀಡ್ ಕೊಟ್ಟಿದ್ದೀರಿ ತೋರಿಸ್ಬಿಡ್ರಿ ನೋಡೋಣ.